ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಕನ್ನಡಾಂಬೆಯ ಬ್ಯಾನರ್ಗೆ ಅಪಮಾನ ಮಾಡಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿತ್ತು. ಖಾಸಗಿ ಕಾಲೇಜ್ ವಿದ್ಯಾರ್ಥಿಗಳು ವಿಷ್ಣುದಾದ ಬ್ಯಾನರ್ ಮುಂದೆ ನಿಂತು ಅಪಮಾನ ಮಾಡಿ ವಿಷ್ಣುವರ್ಧನ್ ಅವರನ್ನ ಅಪಮಾನಿಸಿ ವಿಡಿಯೋವನ್ನ ದೊಡ್ಡ ಸಾಧನೆ ಮಾಡಿದೀನಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತಹ ದಾದಾ ಫ್ಯಾನ್ಸ್ ಆಗಿರಬಹುದು ಮತ್ತು ಕನ್ನಡಾಂಬೆಯನ್ನ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಇಡೀ ಸೋಷಿಯಲ್ ಮೀಡಿಯಾ ಜನರು ನೆಂಟಿಗರು ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಂಬಂಧ ಪೊಲೀಸರು ಸಹ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ಸಹ ನೀಡಿದ್ದಾರೆ. ಈ ಅವಹೇಳನಕಾರಿ ಕೃತ್ಯದ ವಿರುದ್ಧ ವಿಷ್ಣು ಅಭಿಮಾನಿಗಳು ಜೆಪಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ದೂರಿನ ಆಧಾರದ ಮೇಲೆ ಪೋಷಕರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಬ್ಯಾನರ್ಗೆ ಅವಮಾನ ಮಾಡಿದಂತಹ ವಿದ್ಯಾರ್ಥಿಗಳನ್ನ ಪತ್ತೆ ಮಾಡಿ ಠಾಣೆಗೆ ಕರೆಸಿದ್ದಾರೆ. ಅಪ್ರಾಪ್ತ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿ ತಪ್ಪೊಪ್ಪಿಗೆ ಪತ್ರವನ್ನ ಬರೆಸಿಕೊಂಡು ಕಳಿಸಿದ್ದಾರೆ. ತಮ್ಮ ಮಕ್ಕಳು ಮಾಡಿದ ತಪ್ಪಿಗೆ ಪೋಷಕರು ವಿಷ್ಣು ಅಭಿಮಾನಿಗಳು ಹಾಗೂ ಸಾರ್ವಜನಿಕರಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ. ಸಮಸ್ತ ಕನ್ನಡ ಜನತೆಗೆ ಧನ್ಯವಾದಗಳು ಕೇಳ್ತಿರೋದಕ್ಕೆ. ಇದು ಇವ್ರು ಮಾಡಿರೋದು ತಪ್ಪಾಗಿದೆ. ಇವತ್ತು ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಳೆಹಣ್ಣು ತಿನ್ನಿಸಿ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಏನೋ ಮಾಡಿದ್ದಾರೆ. ಅದು ತುಂಬ ತಪ್ಪದು. ಸೊ ನಾವು ಹುಟ್ಟಿದಾಗಿಂದ ಇಲ್ಲೇ ಹುಟ್ಟಿರೋದು, ನಾವು ಕನ್ನಡದವರೇ ಇಲ್ಲೇ ಹುಟ್ಟಿರೋದು. ನಾವು ವರ್ಷ ರಾಜ್ಯೋತ್ಸವ ಬಂದಾಗ ಊರವ್ರಿಗೆಲ್ಲ ನಾವು ಸಿಹಿ ಅಂತವ್ರು ನಾವು. ಸೊ ಈ ಥರ ಮಾಡಿರೋದು ನಮಗೆ ತುಂಬ ಬೇಜಾರಾಗಿದೆ. ಸೊ ಅದರಿಂದ ನಾವು ಚೆನ್ನಾಗಿ ಕೇಳ್ತಾ ಇದ್ದೀವಿ. ಅವ್ರಿಗೆ ಏನು ಬೇಕೋ ನಾವು ಇದು ಮಾತಾಡ್ತೀವಿ, ನೋಡ್ಕೋತೀವಿ. ನಾವು ಅವ್ರಿಗೆ ಮತ್ತೆ ನಾವು ವಿಷ್ಣುವರ್ಧನ್ ಅಭಿಮಾನಿಗಳು. ನಾಗರಾವ್ ಪಿಕ್ಚರ್ ನೋಡ್ಕೊಂಡು ಬದುಕಿರೋ ನಾವು. ಓಕೆ, ಅವ್ರ ಹತ್ರ ನಾವು ಎದುರಕೊಂಡು ಇದು ಮಾಡೋಕ್ಕಾಗುತ್ತೆ. ಈ ರೀತಿ ಮಕ್ಕಳು ಮಾಡುವಂತ ತಪ್ಪಿಗೆ ಪೋಷಕರು ಯಾವಾಗ್ಲೂ ತಲೆ ತಗ್ಗಿಸ್ಬೇಕಾಗತ್ತೆ. ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಪೋಷಕರೇ ಕ್ರಮ ತೆಗೆದುಕೊಳ್ಬೇಕು. ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೀವಾಣಿ.